ಈ 40% ಸರ್ಕಾರದವ್ರು ಹೇಳೋದನ್ನ ನೀವು ಕೇಳ್ತೀರಾ? 40% ಅವ್ರು ಹೊಡೆದಿದ್ದ ಅಗ್ರ ಎಲ್ಲಿ ನಾವೇನು ಮಾಡ್ತಾ ಇದ್ದೀರಿ ನೋಡಿ, ನಾನು ಇಷ್ಟೇ ಹೇಳೋದು, ಸರ್ಕಾರ ನಡೆಸಬೇಕಂದ್ರೆ ಅಧಿಕಾರಿಗಳ ತುಂಬ ಇಂಪಾರ್ಟೆಂಟ್ ರೋಲ್ಸ್ ಇದೆ. ಅಧಿಕಾರಿಗಳನ್ನು ಕಂಟ್ರೋಲಲ್ಲಿ ಇಡೋದು ಮಿನಿಸ್ಟ್ರುಗಳ ಜವಾಬ್ದಾರಿ. ನಾನು ಅದನ್ನು ಒಪ್ತೀನಿ. ನಮ್ಮ ಸರ್ಕಾರದಲ್ಲಿ 100% ಜನಪರವಾದಂಥ ಕೆಲಸಗಳು ನಡೆಯುತ್ತೆ. ಈ 40% ಸರ್ಕಾರದವರು ಏನು ಈ BJP ಬೊಮ್ಮಾಯಿ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ಕೂತ್ಕೊಂಡು ಇವಾಗ ಭಾರಿ ಮಾತಾಡ್ತಾ ಇದ್ದಾರೆ. ಅವ್ರ ಸರ್ಕಾರದಲ್ಲಿ ಇದ್ದಾಗ ಈ 40% ತೊಗೊಂಡಿದ್ದಲ್ಲ ಎಲ್ಲೋ ಇತ್ತು? ನಾನು ಹೇಳಿದ್ದ ಈ ವಿಚಾರ 40%? ಯಾರು ಹೇಳಿರೋ ವಿಚಾರ? ಕಾಂಟ್ರಾಕ್ಟ್ರು ಕಮಿಟಿಯ ಅಧ್ಯಕ್ಷರು ಹೇಳಿರೋಂಥದ್ದು ಇದು. ಎಲ್ಲಿದೆ ಲೆಟರ್? ಎಲ್ಲಿದೆ ಲೆಟರ್? ಪ್ರೈಮ್ ಮಿನಿಸ್ಟರ್ಗೆ ಬರ್ದಿದ್ದಾರ? ಇವಾಗ ನಾನು ಹೇಳ್ತೀನಿ, ಓಕೆ ಇಡಿ ಇವತ್ತು ಆಕ್ಷನ್ ತಗೊಂಡಿದೆ ಅಂತೀರಾ, ಒಪ್ತೀನಿ ನಾನು, ಒಳ್ಳೇದೇ, ವೆಲ್ಕಮ್. BJP ಅವರು ಹಗರಣ ಮಾಡಿದಾಗ ಎಲ್ಲಿತ್ತು ಈ ಇಡಿ? ಎಲ್ಲಿತ್ತು ಈ CBI? ನೀವು ಈ ಇಡಿ CBIದು ತೆಗೆದುಬಿಡಿ. ಈ ಲಾಸ್ಟ್ ಇಷ್ಟು ವರ್ಷದಲ್ಲಿ ಒಂದೇ ಒಂದು BJP ನಾಯಕನ ಮೇಲೆ ಆಕ್ಷನ್ ತಗೊಂಡಿರೋದು ಒಂದೇ ಒಂದು ವಿಚಾರ ಹೇಳಿ. ಅವರೆಲ್ಲ ಹರಿಶ್ಚಂದ್ರನ್ ಮೊಮ್ಮಕ್ಕಳ? ಯಡಿಯೂರಪ್ಪ ಅವರು ಎಲ್ಲಿಂದ ಜೈಲಿಗೆ ಹೋಗಿರೋದು ಜ್ಞಾಪಕ ಇಲ್ವಾ ನಿಮಗೆ? ನಮ್ಮ ಸರ್ಕಾರ ಇದ್ದಾಗ ನಾವು ಜೈಲಿಗೆ ಕಳಿಸಿದ ಜ್ಞಾಪಕ ಇಲ್ವಾ ನಿಮಗೆ? ಅವ್ರದೇ ಸರ್ಕಾರ ಇದ್ದಾಗ ಅವರೇ ಡಿನೋಟಿಫೈ ಮಾಡಿ ಜೈಲಿಗೆ ಹೋಗಿರೋದು ಜ್ಞಾಪಕ ಇಲ್ವಾ ನಿಮಗೆ? ಅವ್ರ ಮಗ ತಾನೇ ಈ ವಿಜೇಂದ್ರ, ಹರಿಶ್ಚಂದ್ರನ್ ಮೊಮ್ಮಗ ಅಲ್ವಲ್ಲ? ಬೊಮ್ಮಾಯಿ ಅವರ 40% ಬಂದಾಗ ಎಲ್ಲಿತ್ತು ಈ ಇಡಿ? ಎಲ್ಲಿತ್ತು ಈ CBI? ಎಲ್ಲಿ ಮಲಗಿದ್ರು ಅವರು? ಇವಾಗ ಬಂದಿದ್ದಾರಲ್ಲ ಓಡ್ಕೊಂಡು. ಎಲ್ಲಿತ್ತು ಈ ಬೊಮ್ಮಾಯಿ ಅವರು? ಈ ಹಗರಣಗಳೆಲ್ಲ ತಗೊಂಬರ್ಬೇಕು. ಈ ಕೋವಿಡ್ ಸಮಯದಲ್ಲಿ ಜನ ಸಾಯ್ತಾ ಇದ್ರೆ ಆ ಸುಧಾಕರ್ ಅವರು ದುಡ್ಡು ಹೊಡೆದ್ರು, ಜ್ಞಾಪಕ ಇದೆಯಲ್ಲ ನಿಮಗೆ? ಜನಪರವಾಗಿ ಕೆಲಸ ಮಾಡಬೇಕಾಗಿದ್ದಂಥ ಮಂತ್ರಿ ದುಡ್ಡು ಹೊಡೆದಿದ್ದು ಜ್ಞಾಪಕ ಇಲ್ವಾ ನಿಮಗೆ?